ನಮಸ್ಕಾರ ಸ್ನೇಹಿತರೆ. ಒಂದು ಕಾಲದಲ್ಲಿ ಲೋಕದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿದ್ದ ಒಂದು ನಗರ ಇಂದು ಅದೇ ನಗರ ಕೇವಲ ಅವಶೇಷವಾಗಿ ಉಳಿದಿದೆ. ಆ ನಗರ ನಮ್ಮ ಕರ್ನಾಟಕದ ಹಂಪಿ. ಆದರೆ ಈ ಹಂಪಿಯ ಹಿಂದೆ ಹಲವಾರು ರಹಸ್ಯಗಳು ಇವೆ. ಇಂದು ನಾವು ನೋಡೋದು ಆ ರಹಸ್ಯಗಳನ್ನೇ. ಹಂಪಿ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. 14ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ನಗರ ವಿಶ್ವದ ಅತ್ಯಂತ ದೊಡ್ಡ ಮತ್ತು ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ವಿದೇಶಿ ಪ್ರವಾಸಿಗರು ಹಂಪಿಯನ್ನು ನೋಡಿ ಇಂತಹ ನಗರವನ್ನು ನಾವು ಎಂದಿಗೂ ನೋಡಿಲ್ಲ ಎಂದು ಬರೆದಿದ್ದಾರೆ. ಆದರೆ ಇಷ್ಟು ಶಕ್ತಿಶಾಲಿ ನಗರ ಹೇಗೆ ರಹಸ್ಯಗಳಿಂದ ತುಂಬಿತು? ರಹಸ್ಯ 1. ಕಲ್ಲಿನ ರಥ. ಹಂಪಿಯಲ್ಲಿರುವ ಕಲ್ಲಿನ ರಥ ಸಾಮಾನ್ಯ ಶಿಲ್ಪವಲ್ಲ. ಇದು ಸಂಪೂರ್ಣ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಆದರೆ ಕೆಲವರು ಹೇಳುವ ಪ್ರಕಾರ ಈ ರಥ ಹಿಂದಿನ ಕಾಲದಲ್ಲಿ ಚಲಿಸುತ್ತಿತ್ತಂತೆ. ಇದು ನಿಜವೇ ಅಥವಾ ಕೇವಲ ಒಂದು ಕಥೆಯೇ? ಇಂದಿಗೂ ಇದರ ಬಗ್ಗೆ ಸ್ಪಷ್ಟ ಉತ್ತರ ಇಲ್ಲ. ರಹಸ್ಯ 2. ಸಂಗೀತ ಸ್ತಂಭಗಳು. ಹಂಪಿಯ ದೇವಾಲಯಗಳಲ್ಲಿ ಸಂಗೀತ ನೀಡುವ ಸ್ತಂಭಗಳಿವೆ. ಈ ಸ್ತಂಭಗಳನ್ನು ಸಣ್ಣದಾಗಿ ತಟ್ಟಿದರೆ ವಿಭಿನ್ನ ಶಬ್ದಗಳು ಬರುತ್ತವೆ. ಆದರೆ ಕಲ್ಲಿನಿಂದ ಹೇಗೆ ಸಂಗೀತ ಬರುತ್ತದೆ? ಈ ತಂತ್ರಜ್ಞಾನವನ್ನು ಇಂದಿನ ವಿಜ್ಞಾನವು ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಾಗಿಲ್ಲ. ರಹಸ್ಯ 3. ಭೂಗರ್ಭದ ದೇವಾಲಯ. ಹಂಪಿಯಲ್ಲಿ ಒಂದು ಭೂಗರ್ಭದ ಶಿವ ದೇವಾಲಯ ಇದೆ. ಈ ದೇವಾಲಯದಲ್ಲಿ ಯಾವಾಗಲೂ ನೀರು ತುಂಬಿರುತ್ತದೆ. ಆದರೆ ಈ ನೀರು ಎಲ್ಲಿಂದ ಬರುತ್ತದೆ? ಇದು ಸಹ ಇನ್ನೂ ಪರಿಹಾರವಾಗದ ಒಂದು ರಹಸ್ಯ. ರಹಸ್ಯ 4. ಹಂಪಿ ಮಾರುಕಟ್ಟೆ. ಹಂಪಿಯಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಇತ್ತು. ಇಲ್ಲಿ ಹಳೆಯ ಕಾಲದಲ್ಲಿ ವಜ್ರ ಮತ್ತು ಅಮೂಲ್ಯ ರತ್ನಗಳನ್ನು ಸಾಮಾನ್ಯವಾಗಿ ಮಾರಾಟ ಮಾಡಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಇದು ಆ ಕಾಲದ ಸಂಪತ್ತಿನ ಮಟ್ಟವನ್ನು ತೋರಿಸುತ್ತದೆ. ರಹಸ್ಯ 5. ಹಂಪಿಯ ನಾಶ. ಹಂಪಿಯ ಅತ್ಯಂತ ದೊಡ್ಡ ರಹಸ್ಯ ಅದರ ನಾಶ. ತಾಳಿಕೋಟೆ ಯುದ್ಧದ ನಂತರ ಹಂಪಿ ಸಂಪೂರ್ಣವಾಗಿ ಧ್ವಂಸವಾಯಿತು. ಕೆಲವು ದಾಖಲೆಗಳ ಪ್ರಕಾರ ಆ ನಗರವನ್ನು ಹಲವಾರು ತಿಂಗಳುಗಳ ಕಾಲ ದೋಚಲಾಯಿತು. ಆದರೆ ಇಷ್ಟು ಶಕ್ತಿಶಾಲಿ ಸಾಮ್ರಾಜ್ಯ ಏಕೆ ಇಷ್ಟು ಬೇಗ ಕುಸಿತವಾಯಿತು ಗೊತ್ತಿಲ್ಲ. ರಹಸ್ಯ 6. ಗುಪ್ತದಾರಿಗಳು. ಹಂಪಿಯಲ್ಲಿ ಹಲವಾರು ಗುಪ್ತದಾರಿಗಳು ಇವೆ ಎಂದು ಹೇಳಲಾಗುತ್ತದೆ. ಈ ದಾರಿಗಳನ್ನು ರಾಜರು ಆಪತ್ತು ಸಂದರ್ಭದಲ್ಲಿ ಬಳಸುತ್ತಿದ್ದರು ಎನ್ನಲಾಗಿದೆ. ಆದರೆ ಈ ದಾರಿಗಳ ಸಂಪೂರ್ಣ ಮಾಹಿತಿ ಇಂದಿಗೂ ತಿಳಿದು ಬಂದಿಲ್ಲ. ರಹಸ್ಯ 7. ಜಲವ್ಯವಸ್ಥೆ. ಹಂಪಿಯ ಜಲವ್ಯವಸ್ಥೆ ಅತ್ಯಂತ ಮುಂದುವರೆದಿತ್ತು. ನೀರನ್ನು ಸಂಗ್ರಹಿಸುವ ಮತ್ತು ಸಾಗಿಸುವ ವ್ಯವಸ್ಥೆಗಳು ಇಂದಿಗೂ ಕಾಣಸಿಗುತ್ತವೆ. ಆ ಕಾಲದಲ್ಲಿ ಇಂತಹ ತಂತ್ರಜ್ಞಾನ ಹೇಗೆ ಸಾಧ್ಯವಾಯಿತು ಎಂಬುದು ಇನ್ನೂ ಆಶ್ಚರ್ಯವಾಗಿದೆ. ಹಂಪಿ ಕೇವಲ ಒಂದು ಪುರಾತನ ನಗರವಲ್ಲ, ಇದು ಅನೇಕ ಉತ್ತರಿಸದ ಪ್ರಶ್ನೆಗಳ ಸಂಗ್ರಹ. ಪ್ರತಿ ಕಲ್ಲಿನ ಹಿಂದೆ ಒಂದು ಕಥೆ ಇದೆ. ಪ್ರತಿ ಅವಶೇಷದ ಹಿಂದೆ ಒಂದು ರಹಸ್ಯ ಇದೆ. ಈ ರಹಸ್ಯಗಳು ಇನ್ನೂ ಸಂಪೂರ್ಣವಾಗಿ ಬಹಿರಂಗವಾಗಿಲ್ಲ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.